ಜೈ ಶ್ರೀಕೃಷ್ಣ. ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆ 31ನೇದು ಹರಿಕಥಾಮೃತ ಸಾರದಲ್ಲಿ 31ನೇ ಸಂಧಿ ನೈವೇದ್ಯ ಸಮರ್ಪಣೆ ಸಂಧಿಯಲ್ಲಿ ತಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ತಾವು ರೆಡಿಯಾಗಿದ್ದೀರಾ? ತಮ್ಮ ಹೆಸರಮ್ಮ ಹೇಳಮ್ಮ. ಸರೋಜಾ ರಾಘವೇಂದ್ರ. ಸರೋಜಾ ರಾಘವೇಂದ್ರ. ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ಬೋದಾ ತಮಗೆ? ತಾವು ಇರೋದು ಇಲ್ಲೇನಾ? ಚಿಕ್ಕಲ್ಸಂದ್ರ. ಚಿಕ್ಕಲ್ಸಂದ್ರ. ಓಕೆ. ಮೊದಲನೇ ಪ್ರಶ್ನೆ ತಮಗೆ. ಕ್ಷಿತಿಜ ಗೋಮಯ ಜಾದಿಗಳ ಅಂತರ್ಗತ ಇರುವ ಭಗವದ್ ರೂಪವು ಯಾವುದು? ಕ್ಷಿತಿಜ ಗೋಮಯ ಜಾದಿಗಳ ಅಂತರ್ಗತ ಇರುವ ಭಗವದ್ ರೂಪವು ಯಾವುದು? ಕ್ಷಿತಿಜ ಗೋಮಯ ಜಾದಿಗಳ ಅಂತರ್ಗತ ಭಗವದ್ ರೂಪ ಋಷಭದೇವ. ಜೋರ ಹೇಳಿ. ಕ್ಷಿತಿಜ ಇದೇ ಹೇಳಿ, ಉತ್ತರ ಹೇಳ್ಬೇಡಿ. ಋಷಭದೇವ ಸರಿಯಾದ ಉತ್ತರ. ನಿಮ್ಮ ಪ್ರಶ್ನೆ ದೊಡ್ಡದಾಗಿರುತ್ತಮ್ಮ. ಉತ್ತರ ಋಷಭದೇವ. ಯಾರಿಲ್ಲಿ ಇಂಪಾರ್ಟೆಂಟು? ಭಗವದ್ ರೂಪ ಯಾವುದು? ಋಷಭದೇವ ಅಲ್ವಾ? ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ದಕ್ಷನನ್ನು ಯಾವ ಪದಾರ್ಥದಲ್ಲಿ ಚಿಂತಿಸಬೇಕು? ದಕ್ಷ ಪ್ರಜಾಪತಿಯನ್ನು ಯಾವ ಪದಾರ್ಥದಲ್ಲಿ ಚಿಂತಿಸಬೇಕು? ಉದ್ದುಗುಂಬಳ, ಎಳ್ಳು, ಉದ್ದು, ಅದರಿಂದ ಮಾಡಿದ ಹಪ್ಪಳ ಸಂಡಿಗೆಗಳಲ್ಲಿ ಚಿಂತಿಸಬೇಕು. ಇನ್ನೊಂದ್ಸಲಿ ಹೇಳ್ಬಿಡಿ. ಹಪ್ಪಳ ಸಂಡಿಗೆಗಳಲ್ಲಿ ಚಿಂತಿಸಬೇಕು. ಉದ್ದುಗುಂಬಳ, ಎಳ್ಳು, ಉದ್ದು ಇವುಗಳಿಂದ ಮಾಡಿದ ಸಂಡಿಗೆ ಹಪ್ಪಳ. ಸಂಡಿಗೆ ಹಪ್ಪಳ ಎಲ್ರಿಗೂ ಒಂಥರ ಚುರುಕಾಗುತ್ತೆ. ಇದು ಬುದ್ಧಿ ಚುರುಕಾಗ್ಬಿಡುತ್ತೆ ಅಲ್ವಾ? ಅಂದರೆ ಚಳಿ ಮಳೆಗೆ ಅಲ್ವಾ? ಕರೆಕ್ಟ್. ದಕ್ಷನನ್ನು ಯಾವ ಪದಾರ್ಥದಲ್ಲಿ ಚಿಂತಿಸಬೇಕು ಅಂದರೆ ಬೂದುಗುಂಬಳ, ಎಳ್ಳು, ಉದ್ದು ಇವುಗಳಿಂದ ಮಾಡಿದ ಸಂಡಿಗೆ ಹಪ್ಪಳಗಳಲ್ಲಿ ನೆನೆಯಬೇಕು. ಸರಿಯಾದ ಉತ್ತರ. ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಸೋದರ ಮಾವನ ಮಧುರೆಲಿ ಮಡುಹಿದ ಯಶೋದೆ ಕಂದ ನೀ ಬಾರೋ. ಯಾದವ ನೀಬಾ. ಶಂಖಚಕ್ರವು ಕೈಯಲ್ಲಿ ಹೊಳೆಯುತ್ತ ಬಿಂಕದ ಗೋವಳ ನೀ ಬಾರೋ. ಅಕಳಂಕ ಚರಿತನೆ ಆದಿನಾರಾಯಣ ಅಕಳಂಕ ಮಹಿಮನೆ ಆದಿನಾರಾಯಣ ಬೇಕೆಂಬ ಬಾಕುತರಿಗೊಲಿ ಬಾರೋ. ಯಾದವ ನೀಬಾ ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಖಗವಾಹನನೆ ಬಗೆ ಬಗೆ ರೂಪನೆ ನಗೆ ಮೊಗದ ರಸನೆ ನೀ ಬಾರೋ. ಜಗದೊಳು ನಿನ್ನಯ ಮಹಿಮೆಯ ಪೊಗಳುವೆ ಪುರಂದರ ವಿಠಲ ನೀ ಬಾರೋ. ಯಾದವ ನೀಬಾ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಸ್ವಪ್ನಾವಸ್ಥೆಗೆ ನಿಯಾಮಕ ಭಗವದ್ ರೂಪವು ಯಾವುದು? ಸ್ವಪ್ನಾವಸ್ಥೆಗೆ ನಿಯಾಮಕ ಭಗವದ್ ರೂಪ ತೈಜಸ. ಸರಿಯಾದ ಉತ್ತರ. ಆ ರೂಪದಿಂದ ಇದ್ದು ಸ್ವಪ್ನಾವಸ್ಥೆಯನ್ನು ತಂದು ಕೊಡ್ತಕ್ಕಂಥ ಒಂದು ಅವಸ್ಥೆಯನ್ನು ನಮಗೆ ಕೊಡ್ತಾನೆ. ತಾವು ಏನು ತಮ್ಮ ಹವ್ಯಾಸ? ನಾನು ಫಸ್ಟು ಹೈಸ್ಕೂಲ್ ಟೀಚರ್ ಆಗಿದ್ದೆ. ಹಿಂದಿ ಟೀಚರು. ಯಾವುದು ನಿಮ್ಮದು ಸಬ್ಜೆಕ್ಟು? ಸಂಸ್ಕೃತ ಮಾಡ್ಕೊಂಡಿದ್ದೀನಿ ಮೈಸೂರು. ಒಳ್ಳೆಯದಮ್ಮ. ಮತ್ತೇನು ಶಿಕ್ಷಕಿಯಾಗಿ ತಾವು ಎಷ್ಟು ವರ್ಷ ಮಾಡಿದ್ರಿ? ನಾವು ಹೈಸ್ಕೂಲಲ್ಲಿ 5 ವರ್ಷ ಮಾಡಿದೆ. 5 ವರ್ಷ. ಓಕೆ. ಎಲ್ಲಿ, ಯಾವ ಊರು? ಹುಣಸೂರು. ಈಗ ಕೊನೆಯ ಪ್ರಶ್ನೆಗೆ ಬರೋಣ. ತಮಗೆ ಬ್ರಹ್ಮದೇವರನ್ನು ಯಾವ ವಸ್ತುವಿನಲ್ಲಿ ಚಿಂತಿಸಬೇಕು? ಬ್ರಹ್ಮದೇವರನ್ನು ಮಂಡಿಗೆಯಲ್ಲಿ ಚಿಂತಿಸಬೇಕು. ಮಂಡಿಗೆಯಲ್ಲಿ. ಹೌದಾ? ಕರೆಕ್ಟಾ?
ಮಂಡಿಗೆಯಲ್ಲಿ ಚಿಂತಿಸಬೇಕು. ಯಾರನ್ನ? ಬ್ರಹ್ಮದೇವರನ್ನ. ಸರಿಯಾದ ಉತ್ತರ. ಬ್ರಹ್ಮದೇವರನ್ನು ಯಾವ ವಸ್ತುವಿನಲ್ಲಿ ಚಿಂತಿಸಬೇಕು ಅಂದರೆ ಮಂಡಿಗೆಯಲ್ಲಿ ಚಿಂತಿಸಬೇಕು ಅಂತ ಹೇಳಿದ್ರಿ. ಸರಿಯಾಗಿದೆ. ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ರಿ. ಹಾಗೂ ತಾವು ಟೀಚರ್ ಆಗಿದ್ರಿ. ಆದ್ದರಿಂದ ಪಟ 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 ಅಂತ ಹೇಳಿಬಿಟ್ರಿ. ಧನ್ಯವಾದ.